ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ನಾವು ಇವತ್ತು ಅಮೃತ್ಸರದ ಗೋಲ್ಡನ್ ಟೆಂಪಲ್ ಹತ್ರ ಇದ್ದೀವಿ. ಜಸ್ಟ್ ಗೋಲ್ಡನ್ ಟೆಂಪಲಿಂದ ಒಂದು 700 ಮೀಟರ್ ಅವೇ ಇದ್ದೀವಿ. ಗೋಲ್ಡನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಗೋಲ್ಡನ್ ಟೆಂಪಲ್ನ ವಿಶೇಷತೆ ಏನು, ಅದರ ಇತಿಹಾಸ ಏನು, ಸೊ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳನ್ನ ಡಿಸ್ಕಸ್ ಮಾಡೋಣ. ಹಂಗೆ ನಿಮ್ಗೆಲ್ಲರಿಗೂ ಗೋಲ್ಡನ್ ಟೆಂಪಲ್ ತೋರಿಸ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ. ಆ್ಯಂಡ್ ಅಗೇನ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ. ತುಂಬ ಕ್ರೌಡ್ ಇದೆ ಟೆಂಪಲ್ಗೆ ಹೋಗೋರ್ದು. ಬಟ್ ಆ ಕಡೆ ಈ ಕಡೆ ಸ್ಟ್ರೀಟ್ ಎಷ್ಟು ಸಖತ್ತಾಗಿ ಕಾಣುತ್ತೆ ನೋಡಿ, ನಿಜವಾಗ್ಲು. ಸೊ ಎಷ್ಟು ದೂರ ತೋರಿಸ್ತಾ ಇದೆ ಇಲ್ಲಿಂದ ವಾಕ? 700 ಮೀಟರ್ಸ್ ಇಂದ ನಾವು ದೂರ ಇದ್ದೀವಿ ಟೆಂಪಲ್ಗೆ. ಸೊ ಬೆಳಗ್ಗೆ ಟೆಂಪ್ರೇಚರ್ ಚೆನ್ನಾಗಿದೆ. ಬಟ್ ಇದ್ರದ್ದು ಸ್ಟೋರಿ ಗೊತ್ತಾ ನಿನಗೆ? ಇಲ್ಲಿ ಗೌತಮ ಬುದ್ಧ ಧ್ಯಾನ ಮಾಡಿದ್ನಂತೆ. ಅದಾದಮೇಲೆ ಮೊದಲ ಸಿಖ್ ಗುರು ನಾನಕ್ ಈ ಜಾಗದಲ್ಲಿ ಮೆಡಿಟೇಟ್ ಮಾಡ್ತಿದ್ರಂತೆ. ಆಮೇಲೆ ಆ ಸಿಖ್ ಗುರುವಿನ ಸಿಖ್ ಸಂತತಿಯ 5ನೇ ಗುರು ಅರ್ಜನ್ ಇದನ್ನು 1581 ಬಿಲ್ಟ್ ಮಾಡಿದ್ದಂತೆ. ಸೊ 1581 ಬಿಲ್ಟ್ ಮಾಡಿದ್ದು 8 ಇಯರ್ಸ್ ತಗೊಳ್ತಂತೆ ಈ ಟೆಂಪಲ್ ಕಂಪ್ಲೀಟ್ ಮಾಡೋದಕ್ಕೆ. ಕಾಣ್ತಾ ಇದ್ದಾನೆ ಎದುರುಗಡೆ ಗೋಲ್ಡನ್ ಟೆಂಪಲ್. ಆಮೇಲೆ ಹೇಳ್ತಾ ಇದ್ನಲ್ಲ ನಿನಗೆ, ಗುರು ಗೋವಿಂದ್ ಸಿಂಗ್ ಇವರು ಸಿಖ್ಖರ ಪ್ರಮುಖ ಗುರು ಗೋವಿಂದ್ ಸಿಂಗ್ ತೀರೋದ್ಮೇಲೆ 1762 ಕಾನ್ಸ್ಟೆಂಟಾಗಿ ಅರೌಂಡ್ 15-20 ಇಯರ್ಸು ಇಸ್ಲಾಮಿಕ್ ರೂಲರ್ಸು ಈ ಗುಡಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿ ಟೆಂಪಲ್ ಸುತ್ತ ಗನ್ ಪೌಡರಿಂದ ಬ್ಲಾಸ್ಟ್ ಮಾಡ್ತಾರೆ. ಇಡೀ ಟೆಂಪಲ್ ಗನ್ ಪೌಡರಿಂದ ಟೋಟಲ್ ಟೆಂಪಲ್ ಡೆಸ್ಟ್ರಾಯ್ ಮಾಡ್ತಾರೆ. ಡೆಸ್ಟ್ರಾಯ್ ಮಾಡಿದ್ಮೇಲೆ ಮಹಾರಾಜ ರಂಜಿತ್ ಸಿಂಗು ಏನು ಮಾಡ್ತಾನೆ, ಅದನ್ನು ರೀಬಿಲ್ಟ್ ಮಾಡಿ ಇದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಒಂದು ಆರ್ಮಿನ ಇಡ್ತಾನೆ. ಅಂದರೆ ಇದಕ್ಕೆ ಸೆಕ್ಯೂರಿಟಿಗೆ ಆರ್ಮಿನ ಇಡ್ತಾನೆ. ಆಮೇಲೆ ಇದರಲ್ಲಿ ಬಾಬಾ ದೀಪ್ ಸಿಂಗ್ ಅಂತ ಒಬ್ಬ ಸೋಲ್ಜರು ಸುಮಾರು ಒಂದು 5,000 ಜನ ಅಟ್ಯಾಕ್ ಮಾಡ್ತಾರೆ. ಅವನೊಬ್ಬನೇ ಹೋರಾಟ ಮಾಡ್ತಾನೆ 5,000 ಜನದ ವಿರುದ್ಧ. ಅವನು ರುಂಡ ಕಡಿದ್ರು ಕೂಡ ಅವನ ದೇವಸ್ಥಾನದ ಬಾಗಿಲಲ್ಲೇ ಸಾಯ್ಬೇಕಂತೇಳಿ ಆ ರುಂಡ ಕೈಯಲ್ಲಿ ಹಿಡ್ಕೊಂಡು ಎದುರುಗಡೆ ಬಂದವರಿಗೆ ಕತ್ತಿ ಬೀಸ್ತಾನೆ ಅವನು. ಅಂಥ ಒಂದು ರಕ್ತ ಅರ್ಪಿಸಿ ಈ ದೇವಸ್ಥಾನಕ್ಕೋಸ್ಕರ ಪ್ರಾಣ ಕೊಟ್ಟಂಥ ವೀರ. ಅಂದರೆ ಒಬ್ಬ ವ್ಯಕ್ತಿ 5,000 ಇಸ್ಲಾಮಿಕ್ ಸೈನಿಕರ ಜೊತೆ ಹೋರಾಟ ಮಾಡೋದಂದ್ರೆ ಸುಮ್ಮನೆ ಮಾತಲ್ಲ. ಬರೀ ದೇವಸ್ಥಾನ, ಬರೀ ಗುರು ನಾನಕ್ ಅಂದರೆ ಏನೋ ಒಂದು ಆಧ್ಯಾತ್ಮಿಕತೆನ ಹೇಳೋ ಅಂಥ ಗುರುಗಳಿಂದ ಮಾತ್ರ ಬಿಲ್ಟ್ ಆಗಿಲ್ಲ. ಇದಕ್ಕೊಂದು ರಕ್ತ ಸಿಕ್ತ ಇತಿಹಾಸ ಇದೆ. ಎಷ್ಟೋ ಜನ ರಕ್ತ ಹರಿಸಿದ್ರೇ ಈ ದೇವಸ್ಥಾನ ಪ್ರೊಟೆಕ್ಟ್ ಆಗಿದೆ, ಈ ಟೆಂಪಲ್ ಪ್ರೊಟೆಕ್ಟ್ ಆಗಿದೆ. ಅಂದರೆ ಎಷ್ಟೋ ಜನ ಪ್ರಾಣ ಕೊಡ್ತಾರೆ. ಸೊ ಹಂಗಾಗಿ ಅಲ್ಲಿ ಮಹಾರಾಜ ರಂಜಿತ್ ಸಿಂಗ್ದು ಸ್ಟ್ಯಾಚು ಹಾಕಿರೋದು. ಮಹಾರಾಜ ರಂಜಿತ್ ಸಿಂಗ್ ಹೌದು. ಬಟ್ ಬಾಬಾ ದೀಪ್ ಸಿಂಗಿಗೆ ಒಂದು ಗ್ರೇಟ್ ಹಿಸ್ಟರಿನೇ ಇದೆ ಅಂಥ ವ್ಯಕ್ತಿನ ಈ ದೇವಸ್ಥಾನ ಮರೆಯೋಂಗಿಲ್ಲ. ಅಂದರೆ ಯಾಕಂದರೆ ಒಬ್ಬನೇ ಹೋರಾಟ ಮಾಡ್ತಾನೆ 5,000 ಜನ ಸೈನಿಕರ ಎದುರುಗಡೆ. ತನ್ನ ರುಂಡ ಕಿತ್ತೋದ್ರೂ ಕೂಡ, ಸಪ್ರೇಟ್ ಆದರೂ ಕೂಡ ಅವನು ಹಂಗೆ ಹೋರಾಟ ಮಾಡ್ತಾನೆ. ಗುಡಿ ಮೆಟ್ಲುವರೆಗೂ ನಡ್ಕೊಂಡು ಹೋಗಿ ಹಂಗೆ. ಸೊ ಗುಡಿ ಮೆಟ್ಲ ಮೇಲೇ ಪ್ರಾಣ ಬಿಡ್ತಾನೆ. ಹೆಂಗಪ್ಪ ಹೋಗೋದ ಇಲ್ಲಿಂದ? सर दर्शन अंदर से रश ज्यादा है. अंदर से सामने ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ.
ಅರೇಂಜ್ ಮಾಡಿದ್ದಾರೆ. ಟೆಂಪಲ್ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಸುಮಾರು 2 ಗಂಟೆ ಆಯಿತು ದರ್ಶನ ಮುಗಿಯೋಕ್ಕೆ. ಈಗ ಇಲ್ಲಿಂದ ಹೋಟೆಲ್ಗೆ ಹೋಗ್ಬಿಟ್ಟು 1 ಅವರ್ ರೆಸ್ಟ್ ತೊಗೊಂಡು ಅಲ್ಲಿಂದ ಈವ್ನಿಂಗ್ 4 o'clock ಎಲ್ಲ ವಾಘಾ ಬಾರ್ಡ್ರಿಗೆ ಹೋಗೋದು. ಮತ್ತೆ ವಾಘಾ ಬಾರ್ಡ್ರಲ್ಲಿ ಮೀಟ್ ಆಗ್ತೀನಿ ಇನ್ನೊಂದು ವಿಡಿಯೋಯಿಂದ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.